ಕೌಮುದಿ ಅನ್ನೋ ಬ್ರ್ಯಾಂಡಿಂದ 3 ಲಿಪ್ ಬಾಮ್ನ ಆರ್ಡರ್ ಮಾಡಿದ್ದೆ ಆಯಿತಾ. 3 ಡಿಫ್ರೆಂಟ್ ಶೇಡಲ್ಲಿತ್ತು, ಆಫರ್ ಇತ್ತು ಅಂತ ಆರ್ಡರ್ ಮಾಡಿದ್ದೆ. ಬಟ್ ಇದನ್ನು ಹಾಕೊಂಡ್ಮೇಲೆ ಗೊತ್ತಾಗಿದ್ದು ಲಿಪ್ಸ್ಟಿಕ್ ಥರ ಶೇಡ್ನ ಕೊಡುತ್ತೆ, ಹಾಗೆಯೇ ಚಾಪಿಂಗ್ ಆಗಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಬೇಕಿದ್ರೆ ಹೋಗಿ ಚೆಕ್ ಮಾಡಿ ತೊಗೊಳ್ಳಿ. ಭಾನುವಾರ ಆಗಿರೋದ್ರಿಂದ ಟಿ ವಿಲಿ ಒಳ್ಳೆ ಮೂವಿ ಹಾಕಿದ್ರು, ಚಪಾತಿ ಮತ್ತು ಮಶ್ರೂಮ್ ಕರಿನ ಎಲ್ಲರೂ ಕುತ್ಕೊಂಡು ತಿಂದು. ನಾನ್ ವೆಜ್ ಅಂದರೆ ಎಲ್ರಿಗೂ ನೆನಪಾಗೋದು ಬಿರಿಯಾನಿ ಅಲ್ವಾ. ನೀವು ಎಷ್ಟೇ ಚೆನ್ನಾಗಿರೋ ಎಷ್ಟೇ ವೆರೈಟಿ ಇರೋ ಅಂತ ನಾನ್ ವೆಜ್ ತಿಂದ್ರೂ ಬಿರಿಯಾನಿ ಟೇಸ್ಟ್ನ ಯಾವುದೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಹೊಟ್ಟೆ ತುಂಬ ಊಟ ಮಾಡಿ ಸ್ವಲ್ಪ ಶಾಪಿಂಗ್ ಇತ್ತು ಅಂತ 3 ಜನನೂ ಹೊರಗೋಗಿದ್ವಿ. ಬಿರಿಯಾನಿ ತಿಂದು ಬಾಡಿ ಡಿಹೈಡ್ರೇಟ್ ಆಗಿದೆ ಅಂತ ಹೈಡ್ರೇಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಳ್ನೀರನ್ನ 3 ಜನನೂ ಕುಡ್ಕೊಂಡು ಹೊಸ ಥರದ್ದು ಮೆಟೀರಿಯಲ್ಸ್ ಬಂದಿತ್ತು. ಸೊ ಮಕ್ಳಿಗೆ ಸ್ಟಿಚ್ ಮಾಡಿದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಕೆಲವೊಂದು ಕಲರ್ ಕಾಂಬಿನೇಷನ್ಸ್ನ ಹುಡುಕಿ ತೊಗೊಂಡ್ವಿ. ಅದರಲ್ಲಿ ಒಂದು ದುಪ್ಪಟ್ಟ ತೊಗೊಂಡೆ. ರೇಟ್ ನೋಡಿ ನನ್ನ ಕಣ್ಣಲ್ಲಿ ನೀರೇ ಬಂದುಬಿಡ್ತು. ಹಾಗೆ ಸಂಜೆ ರಿಸೆಪ್ಷನ್ ಇತ್ತು ಅಂತ ರೆಡಿ ಆಗ್ತಿದ್ವಿ. ನನ್ನ ಮಗಳು ಪ್ರಿನ್ಸೆಸ್ ಥರ ರೆಡಿ ಆಗಿಲ್ಲ, ರೆಡಿ ಮಾಡಿದ್ದವ್ರು ಚಿಕ್ಕಿ. ನನ್ನ ಲುಕ್ ತೋರಿಸ್ತೀನಿ ಇರಿ ಚೆನ್ನಾಗಿ ರೆಡಿ ಆಗಿಲ್ಲ. ಇದೇ ವೇಲ್ ನಾನು ಹೇಳಿದ್ದು. ಇದ್ರದ್ದು ಪ್ರೈಸ್ ಕೇಳಿ ನನಗೆ ಹೊಟ್ಟೆ ಉರಿದ್ಬಿಡ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ತೊಗೊಂಡಾಗಿದೆ ಅಂತ ಅಂದು ಹೋಗಿ ರಿಸೆಪ್ಷನಲ್ಲಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮನೆಗೆ ಬಂದೆ.